ಶೇರ್ ಮಾರ್ಕೆಟ್ ಇನ್ ಕನ್ನಡ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತು ಬಂದು 2 ಆಗಸ್ಟ್ 2024 ನಮ್ಮ ಶೇರ್ ಮಾರ್ಕೆಟ್ನಲ್ಲಿ ಏನಾಯಿತು, ನಿಫ್ಟಿ 50 BSE ಸೆನ್ಸೆಕ್ಸ್ ಏನಾಯಿತು, ಸ್ಟಾಕ್ ಮಾರ್ಕೆಟ್ ಅಪ್ಡೇಟ್ ನೋಡ್ಕೊಂಬರೋಣ ಬನ್ನಿ. ಇವತ್ತು ಒಂದು ಕುಸಿತನೇ ಆಗಿದೆ ಅಂತ ಹೇಳ್ಬೋದು. ಶೇರ್ ಮಾರ್ಕೆಟ್ ಯಾವ ಕಾರಣಗಳಿಗೆ ಅಂತಲೂ ಸ್ವಲ್ಪ ಚರ್ಚೆ ಮಾಡೋಣ. ಇವತ್ತು ನಿಫ್ಟಿ 50 ಕ್ಲೋಸ್ ಆಗಬೇಕಾದ್ರೆ ಸುಮಾರು 24,717.70ಗೆ ಕ್ಲೋಸ್ ಆಗಿದೆ. ಅಂದರೆ ಸುಮಾರು 293.20 ಅಂದರೆ 1.17% ಅಷ್ಟು ಇವತ್ತು ಇಳಿಕೆಯಾಗಿದೆ. ಇದು ಒಂದು ದೊಡ್ಡ ಕುಸಿತ ಅಂತ ಹೇಳ್ಬೋದು. ಮಾರ್ಕೆಟ್ನಲ್ಲಿ 1% ಇಳಿಕೆ ಆಗೋದು ಅಂತ ಹೇಳಿದ್ರೆ ದೊಡ್ಡ ಇಳಿಕೆನೇ ಇದು. ಅದೇ ರೀತಿ BSE ಸೆನ್ಸೆಕ್ಸ್ ನೋಡೋದಾದರೆ 80,981.95 ಪಾಯಿಂಟ್ಸ್ಗಳಿಗೆ ಕ್ಲೋಸ್ ಆಗಿದೆ. ಅಂದರೆ ಸುಮಾರು 885.59 ಪಾಯಿಂಟ್ಸ್ಗಳಿಗೆ ಇಳಿದಿದೆ. ಅಂದರೆ ಸುಮಾರು ಹತ್ತಿರ 1% ಹೆಚ್ಚು ಕಡಿಮೆ 1% ಇವತ್ತು ಇಳಿಕೆ ಆಗಿದೆ ಅಂತ ಹೇಳ್ಬೋದು. ಯಾಕೆ ಅಂತ ಹೇಳಿದ್ರೆ ರೀಸನ್ಸ್ ಕೊಡ್ತಾ ಇರೋದು ಅಂತ ಹೇಳಿದ್ರೆ, ಗ್ಲೋಬಲ್ ಮಾರ್ಕೆಟ್ ಏನು US ಮಾರ್ಕೆಟ್ನಲ್ಲಿ ಅಲ್ಲಿ ಒಂದು ವೀಕ್ನೆಸ್ಸು ನಮ್ಮ ದೇಶದ ಮಾರ್ಕೆಟ್ನಲ್ಲೂ ಇವತ್ತು ಕಂಡು ಬರ್ತಾ ಇದೆ. ಅಲ್ಲಿ ಏನು ಒಂದು ಡೇಟಾ ಕೊಡ್ತಾ ಇದ್ದಾರೆ, ಪ್ರೊಡಕ್ಷನ್ ಕಡಿಮೆ ಆಗಿದೆ, ಮ್ಯಾನುಫ್ಯಾಕ್ಚರಿಂಗ್ ಪ್ರೊಡಕ್ಷನ್ ಕಡಿಮೆ ಆಗಿದೆ ಅಂತ ಒಂದು ಡೇಟಾ ಬಂದಿದೆ. ಹಾಗಾಗಿ ಅಲ್ಲಿನ ಶೇರ್ ಮಾರ್ಕೆಟ್ಗಳು ಇಳಿಕೆ ಕಂಡು ಇಲ್ಲೂ ಇಳಿಕೆ ಆಗಿದೆ. ಅದೇ ರೀತಿ ಓವರ್ ವ್ಯಾಲ್ಯೂಯೇಷನ್, ನಮ್ಮ ಶೇರ್ ಮಾರ್ಕೆಟ್, ನಮ್ಮ ದೇಶದ ಶೇರ್ ಮಾರ್ಕೆಟ್ಗಳಲ್ಲಿ ಓವರ್ ವ್ಯಾಲ್ಯೂಯೇಷನ್ ಇದೆ. ಓವರ್ ಬ್ರಾಟ್ ಅಂದರೆ ಅತಿ ಹೆಚ್ಚು ಶೇರ್ಸ್ಗಳನ್ನ ಖರೀದಿ ಮಾಡಿದ್ದಾರೆ ಅನ್ನೋದು ಇದೆ. ಹಾಗೆ Q1 ರಿಸಲ್ಟ್ಸ್ಗಳು ಏನು ಕಾಯ್ತಾ ಇದ್ರು, ಅದರಲ್ಲಿ ಅವರ ದೊಡ್ಡ ದೊಡ್ಡ ಫಿನಾನ್ಷಿಯಲ್ಸ್ ಕಂಪನೀಸ್ಗಳು ಏನು ಒಂದು ಲೆಕ್ಕಾಚಾರ ಹಾಕಿತ್ತು, ಒಂದು ಎಸ್ಟಿಮೇಟ್ ಆಗಿತ್ತು, ಅದಕ್ಕಿಂತ ಕಡಿಮೆ ಆಗಿದೆ. ಆಮೇಲೆ ಜಿಯೋ ಪೊಲಿಟಿಕಲ್ ಟೆನ್ಷನ್ಸ್, ಇದಿಷ್ಟು ಕಾರಣಗಳಿಂದ ಇವತ್ತು ಒಂದು ದೊಡ್ಡ ಇಳಿಕೆ ನಮ್ಮ ಶೇರ್ ಮಾರ್ಕೆಟ್ನಲ್ಲಿ ಕಾಣಿಸ್ತು. ಹಾಗೆ ನಿಫ್ಟಿ 50ನಲ್ಲಿ ಯಾವೆಲ್ಲ ಕಂಪ್ನಿಗಳಲ್ಲಿ ಏರಿಕೆ ಆಗಿದೆ, ಅತಿ ಹೆಚ್ಚು ಏರಿಕೆ ಆಗಿರೋ ಶೇರ್ಸ್ಗಳು ಅಂತ ಹೇಳಿದ್ರೆ, ಸ್ಟಾಕ್ಸ್ಗಳು ಅಂದರೆ ಕೆಲವಷ್ಟು. ಯಾಕೆ ಅಂತ ಹೇಳಿದ್ರೆ ಇವತ್ತು ಶೇರ್ ಮಾರ್ಕೆಟಲ್ಲಿ ಒಂದು ದೊಡ್ಡ ಇಳಿಕೆ ಆಗಿದೆ. ಡಿವಿಸ್ ಲ್ಯಾಬೊರೇಟರಿ ಶೇರ್ಸ್ಗಳು, HDFC ಬ್ಯಾಂಕ್ ಶೇರ್ಸ್ಗಳಲ್ಲಿ ಏರಿಕೆ ಆಗಿದೆ. ಹಾಗೆ ಡಾಕ್ಟರ್ ರೆಡ್ಡಿಸ್ ಲ್ಯಾಬೊರೇಟರೀಸ್, ಸನ್ ಫಾರ್ಮಾಸ್ಯೂಟಿಕಲ್, ಕೋಟಕ್ ಬ್ಯಾಂಕ್, ನೆಸ್ಲೆ ಇಂಡಿಯಾ, ಏಷ್ಯನ್ ಪೇಂಟ್ಸ್ ಶೇರ್ಸ್ಗಳಲ್ಲಿ ಏರಿಕೆ ಆಗಿದೆ. ಹಾಗೆ ಶ್ರೀರಾಮ್ ಫಿನಾನ್ಸ್ ಲಿಮಿಟೆಡ್, ಅಪೋಲೋ ಹಾಸ್ಪಿಟಲ್ ಶೇರ್ಸ್ಗಳಲ್ಲಿ ಏರಿಕೆ ಇದೆ. ಇದೊಂದಿಷ್ಟು ಬಿಟ್ಟರೆ ಇನ್ನೆಲ್ಲ ಶೇರ್ಸ್ಗಳು ನಿಫ್ಟಿ 50ನಲ್ಲಿ ಏನೊಂದು 50 ಶೇರ್ಸ್ ಅಥವಾ ಸ್ಟಾಕ್ಸ್ಗಳ ಅವರೇಜ್ ಅಂತ, ಇಂಡೆಕ್ಸ್ ಅಂತ ಏನು ಹೇಳ್ತೀವಿ ನಮ್ಮ ದೇಶದ ಶೇರ್ ಮಾರ್ಕೆಟ್ನಲ್ಲಿ, ಇನ್ನೆಲ್ಲ ಶೇರ್ಸ್ಗಳು ಇವತ್ತು ಇಳಿಕೆ ಆಗಿದೆ. ಹಾಗೆ IPOದು ನೋಡೋದಾದರೆ ಉತ್ಸವ್ CZ ಗೋಲ್ಡ್ ಜ್ಯುವೆಲ್ಸ್ ಇವತ್ತು ಕ್ಲೋಸ್ ಆಗಿದೆ. ಇದು ರಿಲೇಟೆಡ್ ಟು ಜ್ಯುವೆಲರಿ ಇದು ಕಂಪನಿದು. ಅದೇ ರೀತಿ ಓಲಾ ಎಲೆಕ್ಟ್ರಿಕ್ ಮೊಬಿಲಿಟಿ IPO ಇವತ್ತು ಓಪನ್ ಆಗಿದೆ. ಒಂದು ಒಳ್ಳೆಯ ರೆಸ್ಪಾನ್ಸೇ ಸಿಕ್ಕಿದೆ ಇದಕ್ಕೆ. ನೆನ್ನೆ ಹೇಳಿದ್ವಿ ಮಿನಿಮಮ್ ಎಷ್ಟು 14,040 ರೂಪಾಯಿ ಇನ್ವೆಸ್ಟ್ ಮಾಡ್ಬೋದು ಅಂತ, ಏನು ಇಶ್ಯೂ ಇಲ್ಲ ಅಂತ. ಹಾಗೆ ಪ್ರೈಸ್ ಬ್ಯಾಂಡು ಅಷ್ಟೇ 72ರಿಂದ 76 ಇದೆ. ಓಲಾ ಎಲೆಕ್ಟ್ರಿಕ್ ಮೊಬಿಲಿಟಿ ಲಿಮಿಟೆಡ್ ಹೆಚ್ಚು ಕಡಿಮೆ 6ನೇ ತಾರೀಕಿದು ಕ್ಲೋಸ್ ಆಗುತ್ತೆ. ಇದ್ರ ಬಗ್ಗೆ ನಾವು ನಿನ್ನೆ ನೋಡಿದ್ವಿ. ಹಾಗೆ ಸುಜ್ಲಾನ್ ಇವತ್ತು ಒಂದು ಒಳ್ಳೆ ಸೌಂಡ್ ಮಾಡ್ತು, ಒಂದು ಒಳ್ಳೆ ಟ್ರೆಂಡಿಂಗಲ್ಲೂ ಇತ್ತು. ಇತ್ತೀಚೆಗೆ ಟ್ರೆಂಡಿಂಗಲ್ಲೇ ಇದೆ. ಯಾಕೆ ಅಂತ ಹೇಳಿದ್ರೆ 2 ಆಗಸ್ಟ್ 2023 ನೋಡಿದಾಗ ಇದು ಒಂದು 18 ರೂಪಾಯಿ 50 ಪೈಸೆ ಇದ್ದಿದ್ದು, ಇವಾಗ ನೋಡೋದಾದ್ರೆ 71 ರೂಪಾಯಿ 37 ಪೈಸೆ ಆಗಿದೆ ಪ್ರತಿಯೊಂದು ಶೇರ್ ಅಥವಾ ಸ್ಟಾಕ್ ಅಂತ ಹೇಳ್ಬೋದು. ಹೆಚ್ಚು ಕಡಿಮೆ 285% ಇದು ಒಂದು ರಿಟರ್ನ್ಸ್ ಕೊಟ್ಟಿರೋ ಒಂದು ಒಳ್ಳೆ ಶೇರ್ ಅಂತ ಹೇಳ್ಬೋದು. ಇವತ್ತು ಒಂದು ಅಪ್ಸೈಡ್ ರ್ಯಾಲಿ ಮಾಡ್ತು, ಒಂದು 5% ಕೊಡ್ತು. 70 ರೂಪಾಯಿ ದಾಟೋದು ಅಂತ ಹೇಳಿದ್ರೆ ಒಂದು ಅಚೀವ್ಮೆಂಟೇ ಅಂತಲೇ ಹೇಳ್ಬೋದು. ಇದು ನೋಡೋದಾದರೆ 9 ರೂಪಾಯಿ, ಆಮೇಲೆ 3 ರೂಪಾಯಿ ಇತ್ತು, ಆಮೇಲೆ 9 ರೂಪಾಯಿ, ಆಮೇಲೆ 20 ರೂಪಾಯಿ ಹತ್ತಿರ, 18-20 ರೂಪಾಯಿ ಹತ್ತಿರ ಬಂದು 71 ರೂಪಾಯಿ ದಾಟಿದೆ. ಹಾಗೆ ಇದು ಒಂದು ಒಳ್ಳೆ ರಿಟರ್ನ್ಸ್ ಕೊಟ್ಟಿರೋ ಒಂದು ಶೇರ್ ಅಂತ ಹೇಳ್ಬೋದು. ಹಾಗೆ ಈ ವಿಡಿಯೋ ನೋಡೋದಕ್ಕೆ ತಮಗೆಲ್ಲರಿಗೂ ತುಂಬ ಧನ್ಯವಾದ. ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ತಮಗೆಲ್ಲರಿಗೂ ತುಂಬ ಧನ್ಯವಾದ.